ಹಾಯ್ ಫ್ರೆಂಡ್ಸ್, ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಒಂದು ಹನಿ ನೀರಿಲ್ಲದೆ ಉರಿಯದೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ತೋರಿಸ್ತೀನಿ. ಟೊಮೆಟೊ ಹಣ್ಣು 2, ಸ್ವಲ್ಪ ಕೊತ್ತಂಬರಿ, ಮೆಣಸಿನ್ಕಾಯಿ ಒಂದು 4-5, ಈರುಳ್ಳಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳಿ. ಅದು ಚಟಪಟ ಅಂದಮೇಲೆ 2 ಕರಿಬೇವು ಹೆಸರು ತಗೊಳ್ಳಿ. 2 ಕರಿಬೇವು ಹೆಸರು ಹಾಕ್ಕೊಳ್ಳಿ. ಫಸ್ಟಿಗೆ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈರುಳ್ಳಿ ಮೆಣಸಿನ್ಕಾಯಿ ಎಷ್ಟು ಬೇಕಾದರೂ ಹಾಕ್ಕೋಬಹುದು, ರುಚಿ ಜಾಸ್ತಿ ಇರುತ್ತೆ ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡಷ್ಟು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಹೋಮ್ ಮೇಡ್ ಹಾಕ್ಕೋಬಹುದು, ನಾನು ಅಂಗಡಿಯಿಂದ ತಂದಿರೋದು ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಬೆಂಡೆಕಾಯಿ ಹಾಕ್ಕೊಳ್ಳಿ. ನಾನು ಬೆಳಗ್ಗೆನೇ ತೊಳೆದಿಟ್ಟಿದ್ದೆ. ಬೆಳಿಗ್ಗೆ ತೊಳೆದಿಟ್ಟರೆ ಸಂಜೆ ಮಾಡ್ಕೋಬೇಕು, ರಾತ್ರಿ ತೊಳೆದಿಟ್ಟರೆ ಬೆಳಿಗ್ಗೆ ಮಾಡ್ಕೋಬೇಕು. ನೀರು ಇರಬಾರ್ದು ಅದರಲ್ಲಿ, ಕಟ್ ಮಾಡುವಾಗಲೂ ಅಷ್ಟೇ. ಒಂದು ಹನಿ ನೀರು ಹಾಕಬಾರ್ದು, ಇಲ್ಲಾಂದರೆ ಲೋಳೆ ಆಗಿಬಿಡುತ್ತೆ, ಅಂಟಾಗಿಬಿಡುತ್ತೆ. ಅದು ಅಂಟೋದು ಜಾಸ್ತಿ ನೀರು ಹಾಕಿದರೆ. ಯಾವತ್ತೂ ನೀರು ಹಾಕೋಕೆ ಹೋಗ್ಬೇಡಿ. ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ರೆ ಅಂಟಿರಲ್ಲ, ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ಇವಾಗ ಟೊಮೆಟೊ ಹಣ್ಣು 2 ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಾಡಿಸ್ಕೊಳ್ಳಿ. ಇವಾಗ ಸ್ವಲ್ಪ ಉಪ್ಪು ತಗೊಳ್ಳಿ. ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಉಪ್ಪನ್ನ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಅರಿಶಿನ ಯಾಕೆ ಎಲ್ಲದಕ್ಕೂ ಬಳಸಬೇಕಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಅರಿಶಿನ ಯಾವ ಅಡುಗೆ ಮಾಡಿದರೂ ಅರಿಶಿನ ಬಳಸೋದು ಜಾಸ್ತಿ ಮಾಡಿ, ಹೆಲ್ತಿಗೆ ಒಳ್ಳೆಯದು. ನಾನು MTR ಸ್ಪೈಸಿ ಸಾಂಬಾರು ಪೌಡ್ರ್ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಯಾವುದೇ ಪಲ್ಯಕ್ಕಾದರೂ MTR ಸ್ಪೈಸಿ ಪೌಡ್ರ್ ಹಾಕ್ಕೊಳ್ಳಿ, ಟೇಸ್ಟ್ ಇರುತ್ತೆ. ನಿಮ್ಮಿಷ್ಟ ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಟೇಸ್ಟಿಗೆ ಹಾಕ್ಕೊತಾ ಇದ್ದೀನಿ ನಾನು. ಈ ಥರ ನೋಡಿ ಬೆಂದಿದೆ, ಆಲ್ಮೋಸ್ಟ್ ಒಂದು ಲೋ ಫ್ಲೇಮಲ್ಲಿ ಬೇಯಿಸಿ ಒಂದು 50 ಮಿನಿಟ್. ಅವಾಗವಾಗ ಸ್ವಲ್ಪ ತೆಗೆದು ಸ್ಪೂನಿಂದ ಇದು ಮಾಡಿ, ಇಲ್ಲಾಂದರೆ ತವ ಇಟ್ಕೊಂಡ್ಬಿಟ್ಟು ಅಂದರೆ ನೀರು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಾಡಿ. ಆಮೇಲೆ ಶುಗರ್ ಪೇಷಂಟಿಗಂತೂ ತುಂಬ ಹೆಲ್ತಿಗೆ ಒಳ್ಳೆಯದು. ನಾನು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಹಸಿ ಕೊಬ್ಬರಿ ಹಾಕ್ಕೊಳ್ಳೋ ಹಸಿ ಕೊಬ್ಬರಿ ಹಾಕ್ಕೊಬೋದು, ಯಾವುದಾದ್ರೂ ಹಾಕ್ಕೊಬೋದು. ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಹಸಿ ಕೊಬ್ಬರಿ ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ. ಇವಾಗೆಲ್ಲ ಮಿಕ್ಸ್ ಮಾಡಿ, ಕ್ಲೀನಾಗಿ ಮಿಕ್ಸ್ ಮಾಡಿ ಬೇಯಿಸಿಡಿ ಮತ್ತು ಬೇಯಿಸಿಡಿ 5 ಮಿನಿಟ್ಸ್. ನೋಡಿ ಈ ಥರ ಆಗಿದೆ. ತುಂಬ ಟೇಸ್ಟ್ ಇರುತ್ತೆ, ತುಂಬ ಹೆಲ್ತಿಗೆ ಒಳ್ಳೆಯದು, ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೀರಂತೂ ಒಂದು ಹನಿ ಹಾಕಿಲ್ಲ. ಆಮೇಲೆ ಫಸ್ಟಿಗೆಲ್ಲ ಎಣ್ಣೆಲಿ ಎಲ್ಲ ಬಾಡಿಸ್ಕೊತಾರೆ, ಅದನ್ನಂತ ತವ ಮೇಲೆ ಫ್ರೈ ಮಾಡ್ತಾರೆ, ಸುಡ್ತಾರೆ. ನಾನು ಏನೂ ಮಾಡಿಲ್ಲ ಆ ಥರ. ನೋಡಿ ಯಾವ ಥರ ಬಂದಿದೆ ಅಂತ. ಫೈನಲ್ ಆಗಿ ಕೊತ್ತಂಬರಿ ಹಾಕಿ ಆಗಿದೆ ಕಂಪ್ಲೀಟಾಗಿ. ನೋಡಿ ಈ ಥರ ಬಂದಿದೆ. ಯಾರು ಹೊಸದಾಗಿ ಬಂದಿರೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.